ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಯಸ್ಕೆ ಗುರುವೇ ನಮಃ. ಧನುಸ್ ರಾಶಿಯವರಿಗೆ ಧನುಸ್ ರಾಶ್ಯಾಧಿಪತಿ ಹಾಗೂ ಸುಖಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ. ಗುರುವು ಪುತ್ರಕಾರಕ, ಸಂತಾನಕಾರಕ, ಧನಕಾರಕ. ಗುರುವಿನ ಕಾರಕತ್ವ ಗುರುಗ್ರಹ ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಉಚ್ಚ ಕ್ಷೇತ್ರದಲ್ಲಿ ಸಂಚರಿಸುವಾಗ ಗುರುಬಲವಿದೆ ಅಂತಲೇ ತಿಳಿಯಬೇಕು. ಲಗ್ನಾಧಿಪತಿ ಸುಖಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಗುರುವು ಒಬ್ಬನೇ ಸಂಚಾರ ಇದ್ದಲ್ಲಿ ತುಂಬನೇ ಶುಭ ಫಲಗಳನ್ನು ಹಾಗೂ ದಶಮ ಸ್ಥಾನಾಧಿಪತಿ ಏಕಾದಶ ಸ್ಥಾನಾಧಿಪತಿ ಒಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಅತಿಯಾದ ವ್ಯತೆಯನ್ನು, ಲಾಭ ಬಂದರೂ ಕೂಡ ಧರ್ಮಪತ್ನಿಯಿಂದ, ಸುಖ ಸ್ಥಾನ ಅಂದರೆ ತಾಯಿಯಿಂದ, ಕುಟುಂಬ ಸ್ಥಾನವನ್ನು ಗುರು ವೀಕ್ಷಿಸುವುದರಿಂದ ಕುಟುಂಬದಿಂದ ತುಂಬನೇ ನೋವು ಅನುಭವಿಸಬೇಕಾದೀತು. ತೃತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯದಲ್ಲಿ ಬಿರುಕು ಮೂಡುವುದು. ಸುಖ ಸ್ಥಾನದಲ್ಲಿ ಶನಿದೇವರು ಸಂಚರಿಸುವುದರಿಂದ ವಾಹನಕ್ಕೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ತಾಯಿಯ ಆರೋಗ್ಯ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪೂರ್ವಾಯಿತ ಪುಣ್ಯ ಸ್ಥಾನಾಧಿಪತಿ ಮಂಗಳನ ಮೇಲೆ ರಾಹು ಹಾಗೂ ಶನಿಯ ದೃಷ್ಟಿ. ಆದರೂ ಮಂಗಳ ದೇವರು ನಿಮಗೆ ಷಷ್ಠ ಸ್ಥಾನದ ಶುಭ ಫಲಗಳನ್ನೇ ಕೊಡುತ್ತಿದ್ದಾರೆ. ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ, ಸುಖ ಸ್ಥಾನದಲ್ಲಿ ಶನಿ ಹಾಗೂ ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ ಜೀವನದಲ್ಲಿ ಗೊಂದಲವನ್ನು ಮೂಡಿಸುತ್ತದೆ. ಒಂದು, ಸುಖ ಸ್ಥಾನದಲ್ಲಿ ಶನಿದೇವರು ತಾಯಿಯ ಆರೋಗ್ಯ ಸಂಬಂಧಪಟ್ಟಂತೆ, ಸುಖ ಸ್ಥಾನ ಮನೆಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನು ಕೊಟ್ಟರು. ರವಿ ದೇವರು ಸಪ್ತಮ ಸ್ಥಾನದಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನು ಕೊಡುತ್ತಾರೆ. ಅಷ್ಟಮ ಸ್ಥಾನದಲ್ಲಿ ಬುಧ ಶುಕ್ರರು ಶತ್ರುವಿನ ಸ್ಥಾನದಲ್ಲಿ ಸಂಚರಿಸುವುದರಿಂದ ಬುಧ ಹಾಗೂ ಶುಕ್ರರಿಂದ ಶುಭ ಫಲಗಳು ಬರುವುದಿಲ್ಲ. ಭಾಗ್ಯಸ್ಥಾನದಲ್ಲಿ ಕೇತುಗ್ರಹ ಸಂಚಾರ, ಸಿಂಹರಾಶಿಯಲ್ಲಿ ಕೇತು ಸಂಚರಿಸುವುದರಿಂದ ಅಷ್ಟಮ ಗ್ರಹಗಳು 8 ಗ್ರಹಗಳು ಅಶುಭ ಫಲಗಳನ್ನು ಕೊಟ್ಟರೂ ಕೇತುಗ್ರಹ ಒಬ್ಬನೇ ಇಲ್ಲಿ ಯೋಗಕಾರಕನಾಗಿ ಕಾರಕನ ಫಲಗಳನ್ನು ಕೊಡುತ್ತದೆ. ಇನ್ನು ಕೇತುಗ್ರಹಕ್ಕೆ ಅತಿ ಹೆಚ್ಚಿನ ಬಲವನ್ನು ಕೊಟ್ಟಲ್ಲಿ ಗಣಪತಿ ಆರಾಧನೆ, ಗಣಪತಿ ಹೋಮವನ್ನು ಮಾಡಿಸಿದಲ್ಲಿ ಅಷ್ಟಗ್ರಹ ಕೂಟ ಅಂದರೆ 8 ಗ್ರಹಗಳ ಅಶುಭ ಫಲಗಳನ್ನು ಶುಭ ಫಲಗಳಾಗಿ ಪರಿವರ್ತನೆ ಮಾಡುವಂತಹ ಕೇತುಗ್ರಹವು ಒಬ್ಬನೇ ಅತಿ ಹೆಚ್ಚು ಶುಭ ಫಲಗಳನ್ನು ಕೊಟ್ಟು ಧನುಸ್ಸು ರಾಶಿಯವರಿಗೆ ಅತಿ ಹೆಚ್ಚಿನ ಒಳ್ಳೆಯದನ್ನು ದೊರಕುವ ಹಾಗೆ ಮಾಡುತ್ತಾರೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಬುಧದೇವರು ಅಷ್ಟಮದಲ್ಲಿ ಸಂಚರಿಸುವುದರಿಂದ ಶತ್ರುವಿನ ಸ್ಥಾನವಾದ್ದರಿಂದ ಉದ್ಯೋಗದಲ್ಲಿ ಉನ್ನತಿ ಇದ್ದರೂ ಮನಸ್ಥಿತಿಯಲ್ಲಿ ನೆಮ್ಮದಿ ಇರುವುದಿಲ್ಲ. ಲಾಭಾಧಿಪತಿ ಶುಕ್ರದೇವರು ಅಷ್ಟಮದಲ್ಲಿ ಸಂಚರಿಸುವುದರಿಂದ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ನೋವು ಅನುಭವಿಸಬೇಕಾದೀತು. ವೈಸ್ಥಾನಾಧಿಪತಿ ಕುಜನ ದೃಷ್ಟಿ ವೈಸ್ಥಾನಕ್ಕೆ ಬೀಳುತ್ತಿರುವುದರಿಂದ ಹಿತಶತ್ರುಗಳು ಜಾಸ್ತಿ ಹೆಚ್ಚಾಗುವರು. ಇನ್ನು ಅತಿ ಹೆಚ್ಚಿನ ಶುಭ ಫಲಗಳಿಗೆ ಗುರುವಿನ ಆರಾಧನೆ ಹಾಗೂ ಗಣಪತಿಯ ಆರಾಧನೆ ಮಾಡಿದಲ್ಲಿ ಹೆಚ್ಚಿನ ಶುಭ ಫಲ ದೊರೆಯುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಟುಂಬ ಧನಸ್ಥಾನಾಧಿಪತಿ ಪರಾಕ್ರಮ ಸ್ಥಾನದಲ್ಲಿ ಗೋಚಾರ. ತೃತೀಯ ಸ್ಥಾನದಲ್ಲಿ ಶನಿದೇವರು ಸಂಚರಿಸುವುದರಿಂದ ಶನಿದೇವರಿಂದ ಯಾವುದೇ ಅಶುಭ ಫಲಗಳು ಮಕರ ರಾಶಿಯವರ ಮೇಲೆ ಇರುವುದಿಲ್ಲ. ಕುಟುಂಬ ಧನಸ್ಥಾನದಲ್ಲಿ ರಾಹುದೇವರು ಸಂಚರಿಸುವುದರಿಂದ ಕುಟುಂಬ ಸ್ಥಾನ ಹಾಗೂ ಅಷ್ಟಮ ಸ್ಥಾನದಲ್ಲಿ ರಾಹು ಕೇತುಗಳಿಗೆ ಸಂಬಂಧಪಟ್ಟಂತೆ ದೋಷ ನಿವಾರಣೆಗೋಸ್ಕರ ರಾಹು ಕೇತು ಶಾಂತಿ ಪೂಜೆಗಳನ್ನು ಕಡ್ಡಾಯವಾಗಿ ಮಾಡಿಸಬೇಕು. ಸುಖಾಧಿಪತಿ ಪಂಚಮ ಸ್ಥಾನದಲ್ಲಿ ಗೋಚರಿಸುವುದರಿಂದ ಏಕಾದಶ ಸ್ಥಾನ ವೀಕ್ಷಣೆ ಮಂಗಳ ದೇವನಿಂದ ಶುಭ ಫಲವೇ ದೊರೆಯುವುದು. ಸೂರ್ಯದೇವರು ಷಷ್ಠ ಸ್ಥಾನದಲ್ಲಿ ಗೋಚರಿಸುವುದರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ತಂದೆಗೆ ಸಂಬಂಧಪಟ್ಟಂತೆ, ಸಹೋದರ ಹಾಗೂ ಚಿಕ್ಕಪ್ಪ ದೊಡ್ಡಪ್ಪ
ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಶುಭ ಫಲಗಳನ್ನೇ ನೋಡಬಹುದು. ಸಪ್ತಮ ಸ್ಥಾನದಲ್ಲಿ ಬುಧ ಶುಕ್ರ ಗುರುವಿನ ಗೋಚಾರ ಅತಿ ಹೆಚ್ಚಿನ ಅಷ್ಟೈಶ್ವರ್ಯ ಸೌಭಾಗ್ಯ ಪ್ರಾಪ್ತಿಯಾಗುವಂತೆ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ಗುರುದೇವರು ಉಚ್ಚ ಸ್ಥಾನದಲ್ಲಿ ಸಂಚಾರ ಅತಿ ಹೆಚ್ಚಿನ ಶುಭ ಫಲಗಳನ್ನು ವೀಕ್ಷಿಸಬಹುದು. ಅಷ್ಟಮದಲ್ಲಿ ಕೇತುವಿನ ಸಂಚಾರ, ಅಷ್ಟಮದಲ್ಲಿ ಕೇತು ಸಂಚರಿಸುವುದರಿಂದ ಸಂಚಾರ ಸ್ಥಾನದಲ್ಲಿ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಅಷ್ಟಮ ಸ್ಥಾನದ ಕೇತುವು ಗುಪ್ತ ಏನಾದರೂ ಕೊಟ್ಟಿಯಾನು. ಭಾಗ್ಯಾಧಿಪತಿ ಬುಧದೇವರು ಸಪ್ತಮ ಸ್ಥಾನದಲ್ಲಿ ಗೋಚರಿಸುವುದರಿಂದ ಭಾಗ್ಯೋದಯ. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಶುಕ್ರದೇವರು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಶುಕ್ರನಿಂದನೂ ಅತಿ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು. ಏಕಾದಶ ಸ್ಥಾನಾಧಿಪತಿ ಮಂಗಳದೇವರು ಏಕಾದಶ ಸ್ಥಾನ ವೀಕ್ಷಿಸುವುದರಿಂದ ಹಳೆಯ ಜಮೀನು ತಗಾದೆಗಳ ನಿವಾರಣೆಯಾಗಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯವಹರಿಸಿದಲ್ಲಿ ಅತಿ ಹೆಚ್ಚಿನ ಹಣಕಾಸಿನ ಶುಭ ಫಲಗಳನ್ನೇ ನೋಡಬಹುದು. ವೈಸ್ಥಾನಾಧಿಪತಿ ತೃತೀಯಾಧಿಪತಿ ಗುರುವು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಧರ್ಮಪತ್ನಿಯಿಂದ ಅತಿ ಹೆಚ್ಚಿನ ಲಾಭವನ್ನು ವೀಕ್ಷಿಸಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ರಾಹುಕೇತು ಶಾಂತಿಯನ್ನು ಮಾಡಿಸಿಕೊಂಡರೆ ಇನ್ನು ಅತಿ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಲಗ್ನದಲ್ಲಿ ರಾಹು ಸ್ಥಿತನಾದ್ದರಿಂದ ನಾಗದೋಷಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಲಗ್ನ ಸ್ಥಾನಾಧಿಪತಿ ಕುಟುಂಬ ಧನಸ್ಥಾನ. 7ರಾಟ ಶನಿ ಅಂದರೆ ಸಾಡೆ ಸಾತಿನ ಕೊನೆಯ ಭಾಗ. ಬರುವ ವರ್ಷ ಜೂನ್ ತಿಂಗಳವರೆಗೂ ಅತಿ ಹೆಚ್ಚಿನ ಜಾಗೃತರಾಗಿರಿ. ಕುಟುಂಬ ಧನಸ್ಥಾನದಲ್ಲಿ ಶನಿದೇವರು ಸಂಚರಿಸುವುದರಿಂದ ವಾಕ್ಶುದ್ಧಿ ಅಂದರೆ ಕಠೋರವಾದ ಮಾತುಗಳನ್ನು ಆಡದೇ ಇದ್ದರೆ ತುಂಬನೇ ಒಳ್ಳೆಯದು. ತೃತೀಯಾಧಿಪತಿ ಸುಖಸ್ಥಾನದಲ್ಲಿ ಸಂಚಾರ. ಕುಜದೇವರು ಸುಖಸ್ಥಾನದಲ್ಲಿ ಸಂಚರಿಸುವಾಗ ತಾಯಿ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ, ವಾಹನ ಓಡಿಸುವಾಗ ಅತಿ ಹೆಚ್ಚಿನ ಜಾಗ್ರತೆ ಹಾಗೂ ಸುಖಸ್ಥಾನದ ಮೇಲೆ ಕ್ಷುದ್ರ ಶಕ್ತಿಗಳ ದೃಷ್ಟಿ ಹೆಚ್ಚಾಗುವುದು. ಕುಜದೋಷಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರವನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ. ಪೂರ್ವಾಹಿತ ಪುಣ್ಯಸ್ಥಾನದಲ್ಲಿ ಸೂರ್ಯದೇವರು ಏಕಾದಶ ಸ್ಥಾನ ವೀಕ್ಷಣೆ. ಮಕ್ಕಳಿಂದ ಶುಭ ಫಲ, ವಿದ್ಯಾರ್ಥಿಗಳಿಗೆ ಶುಭ ಫಲವೇ ದೊರೆಯುವುದು. ಷಷ್ಠ ಸ್ಥಾನದಲ್ಲಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಇದ್ದರೂ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಗೋಚಾರ. ಗುರು ಶುಕ್ರ ಬುಧರು ಷಷ್ಠ ಸ್ಥಾನದಲ್ಲಿ ಸಂಚರಿಸುವುದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಭವಿರುವುದಿಲ್ಲ. ಸಪ್ತಮ ಸ್ಥಾನದಲ್ಲಿ ಕೇತುಗ್ರಹ ಸಂಚರಿಸುವುದರಿಂದ ರಾಹುಕೇತುವಿನ ಶಾಂತಿ ಕಡ್ಡಾಯವಾಗಿ ಮಾಡಿಸ್ತಕ್ಕದ್ದು. ಅಷ್ಟಮ ಸ್ಥಾನಾಧಿಪತಿ ಬುಧದೇವರು ಷಷ್ಠ ಸ್ಥಾನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಭಾಗ್ಯಸ್ಥಾನಾಧಿಪತಿ ಶುಕ್ರದೇವರು ಷಷ್ಠ ಸ್ಥಾನ. ಅತಿಯಾದ ಸಾಲ ಬೇಡ. ಕರ್ಮ ಉದ್ಯೋಗಾಧಿಪತಿ ಕುಜದೇವರು ಸುಖಸ್ಥಾನದಿಂದ ಕರ್ಮಸ್ಥಾನವನ್ನೇ ವೀಕ್ಷಣೆ. ಉದ್ಯೋಗದಲ್ಲೂ ಅತಿ ಹೆಚ್ಚಿನ ಅಡಚಣೆ ಉಂಟು. ಲಾಭಾಧಿಪತಿ ಗುರುವು ಷಷ್ಠ ಸ್ಥಾನದಲ್ಲಿ. ಅತಿ ಹೆಚ್ಚಿನ ಲಾಭ ಈ ಸಮಯದಲ್ಲಿ ದೊರಕಲು ಸಾಧ್ಯವಿಲ್ಲ. ನವೆಂಬರ್ 1ನೇ ತಾರೀಕಿನವರೆಗೆ ಯಾವುದೇ ವ್ಯವಹಾರಗಳನ್ನು ಮಾಡುವಾಗ ಅತಿ ಹೆಚ್ಚಿನ ಜಾಗ್ರತೆ ವಹಿಸಿ. ವ್ಯಯಾಧಿಪತಿ ಹಾಗೂ ಲಗ್ನಾಧಿಪತಿ ಕುಟುಂಬ ಧನಸ್ಥಾನದಲ್ಲಿ. ಕುಟುಂಬ ಕಲಹದಿಂದ ದೂರವಿರಿ. ಕಡ್ಡಾಯವಾಗಿ ಶನಿ ಶಾಂತಿ ಹಾಗೂ ರಾಹುಕೇತು ಶಾಂತಿ, ಗುರು ಶಾಂತಿ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಕೊಡಿ. ಸಾಧ್ಯವಾದಲ್ಲಿ ಒಂದು ಬಾರಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಹಾಗೂ ಶ್ರೀಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಪೂಜೆಗಳನ್ನು ಮಾಡಿಸಿದರೆ ಶುಭ ಫಲವೇ ದೊರೆಯುವುದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಲಗ್ನ ಸ್ಥಾನದಲ್ಲಿ ಶನಿದೇವರ ಗೋಚಾರ ಫಲ. ಲಗ್ನದಲ್ಲಿ ಅಂದರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿ ಶನಿದೇವರ ಸಂಚಾರ. ಲಗ್ನ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಶನಿದೋಷ ನಿವಾರಣೆಯಾಗಿ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಕುಟುಂಬ ಧನಸ್ಥಾನಾಧಿಪತಿ ಮಂಗಳದೇವರು ತೃತೀಯ ಸ್ಥಾನದಲ್ಲಿ ಸಂಚಾರ. ಕುಜದೇವರ ಮೇಲೆ
ರಾಹುದೇವರ ದೃಷ್ಟಿ. ಸುಖಸ್ಥಾನದಲ್ಲಿ ಸೂರ್ಯದೇವರ ಸಂಚಾರದಿಂದ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಆತ್ಮಕಾರಕ ಸೂರ್ಯದೇವರು ಸುಖಸ್ಥಾನದಲ್ಲಿ ಗುರು ಹಿರಿಯರನ್ನು ಗೌರವಿಸಿ ಅತಿ ಹೆಚ್ಚಿನದಾಗಿ ಗುರು ಹಿರಿಯರನ್ನು ಅಗೌರವದಿಂದ ಕಾಣಬೇಡಿ. ಪೂರ್ವಾಯಿತ ಪುಣ್ಯಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಹಾಗೂ ಉಚ್ಚ ಸ್ಥಿತಿಯಲ್ಲಿ ಗುರುವು ಸಂಚರಿಸುವುದರಿಂದ ಅತಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಥಳಾಂತರದಲ್ಲಿ ಅಂದರೆ ಬೇರೆ ಕಡೆ ಅತಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಮಕ್ಕಳಾದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೂ ಸಹ ಹೋಗಬಹುದು. ಪೂರ್ವಾಯಿತ ಪುಣ್ಯಸ್ಥಾನದಲ್ಲಿ ಗುರುವಿನ ಸಂಚಾರ ಜಾಮಿತ್ರಿ ಯೋಗ ಪ್ರಾಪ್ತಿ. ಷಷ್ಠ ಸ್ಥಾನದಲ್ಲಿ ಕೇತು ಗ್ರಹ ಸಂಚರಿಸುವುದರಿಂದ ಷಷ್ಠ ಸ್ಥಾನ ರಿಪು ರೋಗ ಸ್ಥಾನ ಅಂತನೂ ಹೇಳಬಹುದು. ರಿಪು ರೋಗ ಸ್ಥಾನದಲ್ಲಿ ಕೇತುವಿನ ಸಂಚಾರ ಆರೋಗ್ಯಕ್ಕೆ ಅಷ್ಟು ಶುಭದಾಯಕವಲ್ಲ. ಅತಿ ಹೆಚ್ಚಿನ ಸಾಲ ಒಳ್ಳೆಯದಲ್ಲ. ರಿಪು ರೋಗ ಕಾಯಿಲೆ ಮತ್ತು ಸಾಲದಿಂದ ಅತಿ ಹೆಚ್ಚಿನ ಜಾಗ್ರತೆ ವಹಿಸಿ. ಸಪ್ತಮ ಸ್ಥಾನಾಧಿಪತಿ ಬುಧ ದೇವರು ಪೂರ್ವಾಯಿತ ಪುಣ್ಯಸ್ಥಾನ. ಧರ್ಮಪತ್ನಿಯ ಬಲದ ಮೇಲೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅತಿ ಹೆಚ್ಚಿನ ಶುಭಫಲ ದೊರೆಯುವುದು. ಅಷ್ಟಮ ಸ್ಥಾನಾಧಿಪತಿ ಶುಕ್ರದೇವರು ಪೂರ್ವಾಯಿತ ಪುಣ್ಯಸ್ಥಾನ. ಶುಭಫಲವೇ ದೊರೆಯುವುದು. ಭಾಗ್ಯಸ್ಥಾನಾಧಿಪತಿ ಮಂಗಳ ದೇವರು ತೃತೀಯದಲ್ಲಿ ಗೋಚಾರ. ಸಹೋದರ ಸಹೋದರಿಗೆ ಸಂಬಂಧಪಟ್ಟಂತೆ ಆರೋಗ್ಯವನ್ನು ಅತಿ ಹೆಚ್ಚಿನ ಜಾಗ್ರತೆಯಿಂದ ನೋಡಿಕೊಳ್ಳಿ. ಕರ್ಮಸ್ಥಾನಾಧಿಪತಿ ಗುರುದೇವರು ಪೂರ್ವಾಯಿತ ಪುಣ್ಯಸ್ಥಾನ. ಈ ಹಿಂದೆ ಕೆಲಸ ಕಾರ್ಯಗಳು ನಿಂತಿದ್ದವೆಲ್ಲ ಜಾಗ್ರತೆಯಿಂದ ಮುಂದುವರಿಸಿ ಒಳಿತನ್ನೇ ಕಾಣಬಹುದು. ಏಕಾದಶ ಸ್ಥಾನಾಧಿಪತಿ ಪೂರ್ವ ಲಗ್ನದಲ್ಲಿ ಗೋಚರಿಸುವುದರಿಂದ ಕಡ್ಡಾಯವಾಗಿ 8 ಶನಿವಾರಗಳು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಕೊಟ್ಟು ನಮಸ್ಕರಿಸಿ. ಗುರು ಚರಿತ್ರೆ ಓದಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಶುಭವಾಗಲಿ.